ನಮಸ್ಕಾರ, ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಕರೆಕ್ಟಾಗಿ 1:30. ಹಸಿವಾ? ಹೊಟ್ಟೆ ತಾಳ ಹಾಕ್ತಾ ಇದೆಯಾ? ಶುರು ಮಾಡೇ ಬೇಡ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ಸ್ಟಾರ್ ಯಾರು? ಆ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರತ್ತೆ. ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ. ಆಕ್ಚುಲಿ ಚಿಕ್ಕಮಗಳೂರ ಒಬ್ಬ ದೊಡ್ಡ ಮ್ಯಾನ್. ಕಡೂರ್ ತಾಲೂಕಲ್ಲಿ ಹುಟ್ಟಿ ರಂಗಭೂಮಿಯಲ್ಲಿ ಹೆಸರು ಮಾಡಿದ ಈ ಕಲಾವಿದ ಸಂಚಾರಿಯನ ತಂಡದಿಂದಾನೇ ಫೇಮಸ್ ಆಗಿದ್ದಾರೆ. ಕ್ಲೂ ಕೊಟ್ಟೆ ಬಿಟ್ನಾ ನಿಮಗೆ? ಎಸ್, ಕರ್ನಾಟಕದ ಹೆಮ್ಮೆಯ ಪುತ್ರ, ರಾಷ್ಟ್ರ ಪ್ರಶಸ್ತಿ ಗಳಿಸಿರುವ ನಮ್ಮ ಸಂಚಾರಿ ವಿಜಯ್. ಲೆಟ್ಸ್ ಪುಟ್ our hands together. ವಿಜಯ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನಿದು ಹಿಂಗೆ ಕೈ ಆಡಿಸ್ತಾ ಇದ್ದೀವಿ? ಸುಮ್ಮನೆ ಒಂದು ಇನ್ಸ್ಪಿರೇಷನ್ ಬರಲಿ, ಆ ಕಡೆಯಿಂದ ಈ ಕಡೆಗೆ ನಾವು ಒಂದು ಅವಾರ್ಡ್ ವಿನ್ ಮಾಡೋಣ ಅಂತ. ಹೌದಾ? ನೀವೇನ್ ಕೈ ಹಿಡ್ಕೊಂಡಿದ್ದೀರಾ? ಅಲ್ಲ, ನಂಗೆ ಪಾಸ್ ಮಾಡ್ತಾ ಇದ್ದೀನಿ ನನಗೆ. ಓ, ಹಂಗೆ ಕತೆ. ಇವತ್ತು ಬರೀ ನಿಮ್ಮ ಕೈ ರುಚಿ ಅಲ್ಲ, ಇನ್ನು ಯಾರು ಬರ್ತಾ ಇದ್ದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಅಂತ ಮಹಾ ಜನಗಳಿಗೆ ಹೇಳ್ಬೇಕು. ಇವತ್ತು ನನ್ನ ಕ್ಲಾಸ್ಮೇಟ್, ಓಕೆ, ನನ್ನ ರೂಮ್ಮೇಟ್, ನಮ್ಮ ಫುಡ್ ಮೇಟ್ ಸಂದೀಪ್ ಅಂತ ಹೇಳಿ. ಓಕೆ, ಸೊ ಸಂದೀಪ್ನ ಬರ್ಮಾಡ್ಕೊಳ್ಳೋಣ. ಅನ್ನದಾತ ಸುಖಿ ಭವ, ಸಂದೀಪ್ ದಾತ ಸುಖಿ ಭವ ಅನ್ಬೇಕು. ಸೊ ಸಂದೀಪ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಬನ್ನಿ ಸಂದೀಪ್. ಸೊ ಸಂದೀಪ್, ಹೇಳಿ ಬನ್ನಿ. ಫಸ್ಟ್ ಆಫ್ ಆಲ್, ನೀವು ಮತ್ತೆ ವಿಜಯ್ ಎಷ್ಟು ವರ್ಷಗಳಿಂದ ಫ್ರೆಂಡ್? ಸುಮಾರು 15 ವರ್ಷದಿಂದ ಫ್ರೆಂಡ್ಸ್. ಸೊ 15 years ಇಂದ ನೀವೇ ಸ್ವಾಹಗಳು ಮಾಡಿಸ್ತಾ ಇದ್ದೀರಾ? ಇಲ್ಲ, ಹಂಗೇನಿಲ್ಲ. ಇವ್ರಿಗೆ ಅಡುಗೆ ಮಾಡಕ್ ಬರತ್ತಾ? ಓ, ಅವರು ಮಾಡ್ತಾರೆ. ಅಡುಗೆಯಲ್ಲಿ ನಮ್ದು ನಳಪಾಕ, ಆದ್ರೆ ಒಂದಷ್ಟೇ. ಉಪ್ಪಿಟ್ಟು ಬಿಟ್ರೆ ಇನ್ನೂ ಮಾಡುತ್ತಾರೆ. ಉಪ್ಪಿಟ್ಟು ವಿಷಯ ಆಮೇಲೆ ಬರೋಣ, ಅದಕ್ಕಿನ್ನೂ ಟೈಮ್ ಇದೆ. ಇವತ್ತು ಇದೇನಿದು? ಲುಕ್ ಸೋ ಕಲರ್ಫುಲ್. ಆಕ್ಚುಲಿ ನಮ್ಮ ಸ್ಯಾಫ್ರನ್ ವೈಟ್ ಅಂಡ್ ಗ್ರೀನ್ ಕೂಡ ಇದೆ. ಸೊ ಏನ್ ಮಾಡ್ತಾ ಇದೀರಾ ಸಂದೀಪ್? ನೀವು ಗುಲಾಬ್ ಜಾಮೂನ್ ಅಂತೂ ತಿಂದೇ ಇರ್ತೀರಾ. ಅಫ್ಕೋರ್ಸ್. ಅದನ್ನೇ ತಿಂದು ಬೋರು ಆಗಿರ್ತೀರಾ. ಅಫ್ಕೋರ್ಸ್. ಇವತ್ತು ಸ್ವಲ್ಪ ಅದನ್ನ ಡಿಫ್ರೆಂಟ್ ಆಗಿ ಮಾಡಿ, ಸ್ವೀಟ್ ಬದಲು ಸ್ವಲ್ಪ ಖಾರ ಮಾಡಬೇಡ. ಸೊ ಇದಕ್ಕೇನು? ಗುಲಾಬ್ ಜಾಮೂನ್ ಅಂದ್ರೆ ಖಾರ ಗುಲಾಬ್ ಜಾಮೂನ ಇದು? ಇದು ಗರಂ ಗರಂ ಗುಂಡ ಅಂತ. ಗುಂಡ? ಗರಂ ಗರಂ ಗುಂಡ? ಹೌದು, ಗರಂ ಗರಂ ಗುಂಡ. ನಾನು ಗುಂಡಕ್ಕಿಲ್ಲ, ನೀವು ಗುಂಡಕ್ಕಿಲ್ಲ, ಅವರು ಗುಂಡಕ್ಕಿಲ್ಲ. ಅಟ್ಲೀಸ್ಟ್ ತಿಂದೋರು ಗುಂಡಕ್ಕಾಗ್ಲಿ. ಸೊ ಮಹಾಜನಗಳೇ, ರೌಂಡ್ ಆಗಿ ಗುಂಡಕ್ಕಿರತ್ತೆ. ಸೊ ಅದ್ರ ಹೆಸರು ಗುಂಡ, ಜೊತೆಗೆ ನೀವು ಗುಂಡಕ್ಕಾಗ್ತೀರಾ ಇದನ್ನ ತಿಂದ್ರೆ. ಸೊ ಏನ್ ಬೇಕು ನಮ್ಮ ಗರಂ ಗರಂ ಗುಂಡಾಗೆ? ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿನ ಚಿಕ್ಕದಲ್ಲಿ ಕಟ್ ಮಾಡ್ಕೊಳ್ಬೇಕು. 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1 ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೋಬೇಕು. ತುರ್ಕೊಂಡಿರೋ ಕ್ಯಾರೆಟ್, ಉಪ್ಪು ಬೇಕಾಗ್ತದೆ, ಉಪ್ಪು ರುಚಿಗೆ. ಆಮೇಲೆ ಬೀನ್ಸ್ ಬೇಕಾಗುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬೀನ್ಸ್ನ ಒಂದು 1/4 kg ಬೀನ್ಸ್ ಸಾಕಾ? ಅಷ್ಟೊಂದು. ಓಕೆ, ನಿಮ್ಮ ಎಷ್ಟು ಜನಕ್ಕೆ ಮಾಡ್ತಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 people ಅಂತ ಇಟ್ಕೊಂಡ್ರೆ ಒಂದು 5 ರಿಂದ 6 ಬೀನ್ಸ್ ಸಾಕಾಗ್ತದೆ. 5 ರಿಂದ 6 ಬೀನ್ಸ್. ಆಮೇಲೆ ಒಂದು 1/4 ಪೋರ್ಷನ್ ಅಷ್ಟು ಎಲೆಕೋಸನ್ನ ಕಟ್ ಮಾಡ್ಕೋಬೇಕು. ಮತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೋರ್ ದೆನ್ ಎನಫ್. ಒಂದು ಅಥವಾ 2. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಜಾಮೂನ್ ಪೌಡರ್ ಇದೆ. ಅದಕ್ಕೆ ಅಡಿಷನ್ ಆಗಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂತೀವಿ. ಆಮೇಲೆ ಕೊನೆಯಾಗಿ ಗಾರ್ನಿಶಿಂಗ್ ಬಂದಾಗ ನಿಮಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗ್ತದೆ. ನೋಡಕ್ ತುಂಬಾ ವೆರೈಟಿ ಆಗಿದೆ, ಮಾಡಕ್ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ. ಸ್ವಲ್ಪ ಸಿಂಪಲ್, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾವೇ ಮಾಡ್ತೀವಿ ಅಂದ್ರೆ ಲೇಡೀಸ್ ಇನ್ನೂ ಈಸಿಯಾಗಿ ಮಾಡ್ಬೋದು ಅನ್ಕೊಂತೀನಿ. ಇದಕ್ಕೆ ಇವಾಗ ಎಣ್ಣೆ ಬೇಡವಾ ನಿಮ್ಗೆ? ಎಣ್ಣೆ ಇಲ್ದೇನೆ ಏನಾದ್ರು ಸ್ಪೆಷಲ್? ಜಾಮೂನ್ ಎಣ್ಣೆ ಇಲ್ದೆ? ಜಾಮೂನು ಎಣ್ಣೆ ಇಲ್ದಾಗಂತೂ ಏನು ಮಾಡೋಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರೋ ಬೈ ಡಿಫಾಲ್ಟ್ ಆಗಿ ಎಣ್ಣೆ ಬೇಕಾಗ್ತದೆ. ಬೈ ಡಿಫಾಲ್ಟ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂದೀಪ್. ಹೌದು. ಸೂಪರ್ ಸಂದೀಪ್, ಶುರು ಮಾಡೋಣ. ಮೊದಲು ಒಂದು ಬೌಲ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಜಾಮೂನ್ ಪೌಡರ್ ಹಾಕೋಣ. ಎಷ್ಟು ಸ್ಪೂನು? 1 2 3 4 5. ಅದಕ್ಕೆ ಏನು ಮಾಡ್ತೀನಿ, ಒಂದು 2 ಸ್ಪೂನು ಮೈದಾ. 2 ಸ್ಪೂನ್ ಇದಕ್ಕೆ? 2 ಸ್ಪೂನ್ ಮೈದಾ. ನಂತರ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಳ್ತಾ ಬರೋಣ.
ಸೊ ಗುಂಡ ಗರಂ ಆಗಿ ಕುರುಮ್ ಆಗೋದು ಮೈದಾಯಿಂದ ಜ್ಞಾಪಕ ಇಟ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಹಾಕೋಣ. ಓಕೆ, 2 ಸ್ಪೂನ್ ಅಷ್ಟು. ಸ್ವಲ್ಪ ನಿಮಗೆ ಮೀಡಿಯಂ ಖಾರ ಬೇಕಂದ್ರೆ 1 ಸ್ಪೂನ್ ಹಾಕೊಳ್ಳಿ. ಇಲ್ಲ ನಾವು ಜಾಸ್ತಿ ಖಾರ ತಿಂತೇವೆ. ಹಾ, ಇದನ್ನು ಅಷ್ಟೇ ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಸೊ ಆಲೂಗೆಡ್ಡೆನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಗರಂ ಗುಂಡ ಜೊತೆ ಅದು ಫ್ರೈ ಆಗುತ್ತೆ. ಹೌದು. ಕ್ಯಾರೆಟ್ ತುರಿ ಹಾಕೊಳ್ಳಿ. ಕ್ಯಾರೆಟ್ ತುರಿ ಅಂದ್ರೆ ಕ್ಯಾರೆಟ್ ತುರ್ಕೊಂಡಿರೋದು. ಹೌದು, ಚಿಕ್ಕದಾಗಿ ಕ್ಯಾರೆಟ್ ತುರ್ಕೊಂಡಿರ್ಬೇಕು. ನಂತರ ಬೀನ್ಸ್ ಹಾಕೊಳ್ಳಿ, ಒಂದು 2 ಸ್ಪೂನ್. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ 2 ಸ್ಪೂನ್ ಬೀನ್ಸ್ ಹಾಕೊಳ್ಳಿ. ಗುಂಡ ಮಾತ್ರ ರೌಂಡ್ ಆಗಿ ದೊಡ್ಡದಾಗಿರುತ್ತೆ, ಬಾಕಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಸು ಹಾಕೊಳ್ಳಿ, ಒಂದು 2-3 ಸ್ಪೂನು. ನಿಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೋ ಅನ್ನೋದು ನೋಡಿಕೊಂಡು. ಎಲೆಕೋಸು ಮನೆಯಲ್ಲಿ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರಲ್ಲ ಅಂತವ್ರಿಗೆ ಇದು ಮಾಡ್ಕೊಡ್ಬೋದು. ಮಕ್ಳಿಗೂ ನೀವು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಈಸಿಯಾಗಿ ಮಾಡ್ಕೊಡ್ಬೋದು. 1 ಸ್ಪೂನ್ ಈರುಳ್ಳಿ, ಇನ್ನೊಂಚೂರು ಜಾಸ್ತಿ, ಸ್ವಲ್ಪ ಜಾಸ್ತಿ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದರಲ್ಲಿ ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸು. ಈಗ ಇದಕ್ಕೆ ನೀರು ಹಾಕೋಣ. ಈ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀವಲ್ಲ, ಸೊ ಫಸ್ಟ್ ನಿಮ್ ಚಿಕ್ಕ ವಯಸ್ಸಿಗೆ ಹೋಗೋಣ ವಿಜಯ್. ಇಲ್ಲಿ ಇವ್ರು ನೀರ್ ಹಾಕಕ್ಕಿಂತ ಮುಂಚೆ ನೀವ್ ನೀರಲ್ಲಿ ಬೀಳ್ತಿದ್ದು ಸ್ವಲ್ಪ ವ್ಯತ್ಯಾಸವಾಗಿತ್ತಂತೆ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸಿಂದ ನೀರಲ್ಲೇ ಜಾಸ್ತಿ ಬೆಳೆದಿದ್ದು. ಓಕೆ, ಒಂಥರ ಮೀನಿದ್ದಂಗೆ ನಾವು. ಮೀನಿದ್ದಂಗೆ, ಕರೆಕ್ಟ್. ಅಷ್ಟೇ ಅಲ್ಲಿಗೆ ಮುಗ್ಸಂಗಿಲ್ಲ, ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರ್ಬೇಕು. ಏನೋ ಕತೆ ಕೇಳ್ಪಟ್ಟಿದೀವಿ. ನಮ್ಮೂರಲ್ಲಿ ಹಳ್ಳಿಯಲ್ಲಿ ಈ ದನಗಳಿಗೆ ಎತ್ತುಗಳಿಗೆ ಅದು ಮೇವು ಅಥವಾ ಕೆಲಸಕ್ಕೆ ವ್ಯವಸಾಯ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ನು ನೀರು ಕುಡಿಯೋಕೆ ಅಂತ ಒಂದು ದೊಡ್ಡ ತೊಟ್ಟಿ ಮಾಡಿರ್ತೀವಿ. ಓಕೆ, ಹಾ, ಅದು ನಮ್ಮ ಮೊಣಕಾಲವರೆಗೂ ನೀರು ಬರೋದು. ನಾವು ಅದ್ರಲ್ಲಿ ಮುಳುಗ್ತಿದ್ವಿ. ಸೊ ಈಜ್ ಬರ್ತಿಲ್ಲ, ಬಟ್ ನೀರಲ್ಲಿ ಈಜಾಡೋದು ಅಂದ್ರೆ ಇಷ್ಟ ಅಲ್ಲ. ಅಲ್ಲಿ ಈಜಾಡಿ ಮನೆಗೆ ಹೋಗಿದೀವಿ ಅಂತಂದ್ರೆ ನಮ್ಮ ಮನೇಲಿ ಹೆಂಗ್ ಚೆಕ್ ಮಾಡ್ತಿದ್ರೆ ಚಡ್ಡಿ ನೆಂದಿದ್ರೆ ಗೊತ್ತಾಗ್ಬಿಟ್ಟು ಹಾಕೊಂಡ್ಬಿಡ್ತಿದ್ವಿ. ಹಂಗ್ ಮಾಡಕ್ ಏನ್ ಮಾಡ್ತಿದ್ವಿ, ಚಡ್ಡಿ ಒಣಗಿದ್ರೆ ಗೊತ್ತಾಗ್ಬಿಡುತ್ತೆ ನೆಂದ್ರೆ ಅಂತ ಹೇಳ್ಬಿಟ್ಟು ಚಡ್ಡಿ ಹೊರಗಡೆ ಒಣಗಿ ಹಾಕ್ಬಿಟ್ಟು ಈಜಾಡ್ತಿದ್ವಿ. ಒಂದ್ಸರಿ ಅಲ್ಲಿ ಕೆಲಸ ಮಾಡೋರು ಭಾಳ ಜನ ನೋಡ್ತೀರಿ, ಕುಡಿಯೋ ನೀರಿಗೆ ಅಂತ ನಾವು ದನಗಳಿಗೆ ಇಟ್ಟರೆ ಇವರೆಲ್ಲ ಬಂದು ಹಾಳು ಮಾಡ್ತಾರಲ್ಲ ಅಂತ ಒಂದ್ಸರಿ 2-3 ಸರಿ ಬಂದಿದ್ರೆ ತಪ್ಸ್ಕೊಂಡು ಓಡೋಗಿದ್ವಿ. ಸರಿ, ಒಂದ್ಸರಿ ಬಂದ್ಬಿಟ್ಟು ಏನ್ ಮಾಡಿದ್ರೆ ನಾವು ಒಳಗಡೆ ನೀರಲ್ಲಿ ಇದೀವಿ, ಬಂದ್ಬಿಟ್ಟು ಎಲ್ಲರೂ ಚಡ್ಡಿನ ಎತ್ಕೊಂಡು ಹೋಗ್ಬಿಟ್ರು. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ನಮ್ಗೆ ಏನದು ಶಿಕ್ಷೆ. ಅದನ್ನ ಎತ್ಕೊಂಡು ಹೊಟ್ಟೋದ್ರು. ಆಮೇಲೆ ನೀವೇನ್ ಮಾಡಿದ್ರಿ? ಸಂಜೆವರೆಗೂ ಅಲ್ಲೇ ಇದ್ವಿ. ಅವ್ರು ವಾಪಸ್ ತಂದು ಕೊಡೋರ್ಗೆ ಏನ್ ಮಾಡೋದು? ಇಡೀ ದಿನ ನೀರಲ್ಲಿದ್ರಿ. ಸೊ ಪಾಪ ಅವರೆಲ್ಲ ಇವಾಗ ಟಿವಿ ನೋಡ್ತಿರೋರು, ಅಯ್ಯೋ ಚಿಕ್ಕ ಹುಡುಗರು, ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸರಿ ಬನ್ನಿ, ನೀವು ನೀರ್ ಹಾಕಿ ಬನ್ನಿ ಇಲ್ಲಿ. ಸೊ ಇದ್ರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇರ್ಬೇಕು. ಹೌದು. ಸೊ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಲಾಸ್ಟ್ ಎಲ್ಲ ಬೇಕಾದ್ರೆ ಸ್ವಲ್ಪ ಗಾರ್ನಿಶಿಂಗ್ ಬೇಕಾದ್ರೆ ಹಾಕೋಣ. ಮತ್ತೆ ರುಚಿಗೆ ತಕ್ಕಂತ ಮೇನ್ ಇಂಪಾರ್ಟೆಂಟ್ ಸಾಲ್ಟ್. ಇದನ್ನ ಈಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನಾವು ಹೇಗೆ ಜಾಮೂನ್ಗೆ ರೌಂಡ್ ಆಗಿ ಬಾಲ್ಸ್ ಮಾಡ್ತೀವಿ, ಆಮೇಲೆ ಕರಿಬೇಕು. ಎಷ್ಟು ಹೊತ್ತು ಬಿಡ್ಬೇಕು ಇದನ್ನ? ಅದು 5 ನಿಮಿಷ ಬಿಟ್ರೆ ನೀಟಾಗಿ ಹದವಾಗಿ ಸೆಟ್ಲ್ ಆಗುತ್ತೆ. ಓಕೆ, ಅಷ್ಟರೊಳಗೆ ನಾವು ಎಣ್ಣೆನೂ ಬಿಸಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟರೊಳಗೆ ಬಿಸಿ ಮಾತುಕತೆನೂ ಮಾಡ್ಬೋದು. ಎಣ್ಣೆ ಇಟ್ಕೊಳ್ಳೋಣ. ಹೌದು, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಹೌದು. ಇವಾಗ ಒಂದ್ ಸೈಡ್ ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದ್ ಸೈಡ್ ಅಲ್ಲಿ ಇದು 5 ನಿಮಿಷಕ್ಕೆ ಕೂತು ವೇಟ್ ಮಾಡ್ತಾ ಇದೆ. ನಾವು ಟಾಕಿಂಗ್ ಮಾಡೋಣ. ಚಿಕ್ಕಮಗಳೂರಿಗೆ ಹೋದ್ರೆ ನೀವು ಪ್ರತಿಯೊಂದು ತೋಟದಲ್ಲೂ ಒಂದು ಬೋರ್ಡ್ ಹಾಕಿರ್ತಾರೆ, ಬಿವೇರ್ ಆಫ್ ವಿಜಯ್ ಅಂತ. ಯಾಕೆ ಅಂತ ಇಲ್ಲಿ ಗೊತ್ತಾಗತ್ತೆ ಕಥೆ. ಸೊ ಏನೋ ಮಾಡಿದ್ರಂತೆ, ಪ್ರತಿಯೊಂದು ತೋಟನ ಚೆಕ್ಔಟ್ ಮಾಡಿದ್ರಂತೆ. ನಮ್ಮ ಊರಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗ್ತಾರೆ 5 ಗಂಟೆಗೆ. ಓಕೆ, ಅವ್ರವ್ರ ತೋಟಕ್ಕೆ ಹೋಗಿ ಆ ತೆಂಗಿನಕಾಯಿ ಬೆಳಗ್ಗೆ ಹೊತ್ತು ಬಿದ್ದಿರುತ್ತೆ, ಅದಕ್ಕೆ ಹೆತ್ತೋಟ ಅಂತ ಕರೀತಾರೆ. ಬೆಳಗ್ಗೆ ಹೋಗಿ ಆ ತೆಂಗಿನಕಾಯಿಗಳನ್ನ ತಗೊಂಡು ಅವ್ರ ಮನೆಗೆ ಹಾಕೊಳ್ತಾರೆ. ಹೆತ್ತೋಟ ಅಂತ. ಅದು ಎತ್ತೋಟ ಆಕ್ಚುಲಿ ಹೆತ್ತೋಟ ಅಲ್ಲ, ಎತ್ತೋಟ. ಎದ್ದ ತಕ್ಷಣ ಹೋಗೋದು ತೋಟಕ್ಕೆ. ಸೊ ಎದ್ದ ತಕ್ಷಣ ಅವ್ರವ್ರ ತೋಟಕ್ಕೆ ಅವ್ರು ಹೋದ್ರೆ ಅದು ಎತ್ತೋಟ ಅಂತಾರೆ ಹಳ್ಳಿ ಭಾಷೆ. ಎತ್ತೋಟಕ್ಕೆ ಹೋಗೋದು ಅಂತ. ಸೊ ಅಲ್ಲೇನಾಗೋದು ಅಂದ್ರೆ ಎಲ್ಲರವ್ರ ತೋಟಕ್ಕೆ ಹೋಗೋದು, ನಮ್ಮ ಹತ್ರ ತೋಟ ಇಲ್ಲ, ನಾವೇನ್ ಮಾಡೋದು, ಯಾರು ತೋಟಕ್ಕೆ ನುಗ್ಗೋದು, ಒಂದಷ್ಟು ಕಾಯಿಗಳು ಮನೆಲ್ಲ ಹಾಕೊಳ್ಳೋದು. ಸೊ ಅವ್ರವ್ರ ತೋಟಕ್ಕೆ ಹೋಗಿ ಅವ್ರ ಕಾಯಿ ಎತ್ಕೊಂಡ್ರೆ ಅದು ಎತ್ತೋಟ ಅವ್ರ ಹೆತ್ತೋಟ.
ಪಕ್ಕದವ್ರ ತೋಟಕ್ಕೆ ಹೋಗಿ ತಾವು ಕಾಯಿ ಎತ್ಕೊಂಡ್ರೆ ಅದಕ್ಕೇನ್ ಹೆಸರು? ಅದು ಬಿತ್ತೋಟ ಅಂತ ಆಮೇಲೆ. ತೋಟ ಬಿತ್ತ ಆಗಿದೆ ಒಂದು 2-3 ಸರಿ. ಸೊ ಮನೆ ಹತ್ರ ಗೊತ್ತಾಗೋದು ಏನ್ ಮನೇಲಿ ಇಷ್ಟೊಂದು ಕಾಯಿ ನಮ್ಮ ತಾಯಿ ಕೇಳೋರು ಎಲ್ಲಿ ಸಿಕ್ತು ಅಂತ. ಇಲ್ಲಮ್ಮ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಸುಳ್ಳು ಹೇಳ್ತಿದ್ವಿ. ನೋವುಗಳು. ಅವ್ರು 5 ಗಂಟೆಗೆ ಎದ್ದೋದ್ರೆ ನಾವು 4:45ಗೆ ಎದ್ದೋಗಾರ ನಾವು. ಪಾಪ ಅವ್ರು ಅನ್ಕೊಳ್ತಾ ಇರ್ತಾರೆ ನಾವು ಹೇಳಕ್ಕಿಂತ ಮುಂಚೆ ಎಲ್ಲ ಕಾಯಿಗಳೆಲ್ಲ ಅಭ್ಯಾಸ ಆಗಿದೆಯಲ್ಲ ಅಂತ. ಸೊ ಫೈನ್ ಕಟ್ಟಿದ್ರ ಅಥವಾ ನಿಮ್ಮನ್ನ ಮರಕ್ಕೆ ಕಟ್ಟಾಕಿ ಹೊಡೆದ್ರ? ಹಂಗೇನಿಲ್ಲ, 1-2 ಸರಿ ನಾವು 4 ಜನ ಇದ್ದು ಗ್ಯಾಂಗ್ ಇತ್ತು ನಮ್ದು ಅದೇ ಕೆಲಸ ಮಾಡೋರು ನಾವು. ದಿನ ಪ್ಲಾನ್ ಹಾಕೊಂಡು ಒಂದ್ ದಿವಸ ಒಬ್ಬರು ತೋಟಕ್ಕೆ ಹೋದ್ರೆ ಇನ್ನೊಂದ್ ದಿವಸ ಇನ್ನೊಂದು ತೋಟಕ್ಕೆ, ದಿನ ಒಂದೇ ತೋಟಕ್ಕೆ ಹೋದ್ರೆ ಸಿಗಾಕೊಂತಿದ್ವಿ. ಹಂಗೂ ಸಿಗಾಕೊಂಡ್ವಲ್ಲ ನಾವು. ಕರೆಕ್ಟ್. 4 ಚಡ್ಡಿ ದೋಸ್ತು 4 ಡಿಫ್ರೆಂಟ್ ತೋಟನ ಹುಡ್ಕೊಂಡು ಹೋಗಿ 4 ಜನನು ಒಂದೇ ಸತಿಗೆ ಕಳ್ತನ ಮಾಡ್ತಿದ್ರಿ. ಕಳ್ತನ ಮಾಡಿ ಸಿಗಾಕೊಂಡು ಅದೇನು ತಿಂದಿದ್ದೆ. ವಡೆನೂ ತಿಂದಿದ್ದೀರಾ? ಇವಾಗ ವಡೆ ತಿಂತೀವಿ. ವಡೆ ತಿಂತೀವಿ. ಗರಂ ಗರಂ ಗುಂಡಾನ್ ತಿಂತೀವಿ ಇವಾಗ. ಆಹಾ. ಸಂದೀಪ್ ಮತ್ತೆ ವಿಜಯ್, ಎಣ್ಣೆ ನಮಗೋಸ್ಕರ ಒಂದು ಹಾಡ್ ಹಾಡೋ ತರ ಇದ್ರೆ ಯಾವ ಹಾಡು ಗೊತ್ತಾ? ಯಾವುದು? ಕಾದಿರುವೆ ನಿನಗಾಗಿ ಅಂತ. ಎಣ್ಣೆ ಕಾದಿದೆ ಈಗ. ಕಾದಿದೆ ಇವಾಗ. ಕೈ ಇಟ್ಟು ನೋಡ್ಬೇಡಿ. ಇಲ್ಲ ಇಲ್ಲ, ಗುಂಟ ಮಾಡಿ ಎಣ್ಣೆಲ್ಲ ಹಾಕ್ಬಿಡೋಣ. ಸ್ವಲ್ಪ ಸಿಮ್ ಮಾಡಿ, ಇಲ್ಲಿದ್ರೆ ಗರಂ ಗರಂ ಗುಂಡ ಕರ್ರಗಾಗಿ ಹೋಗ್ತಾನೆ ಫುಲ್ಲು. ಸಿಮ್ಮಿಗೆ ಇಟ್ಕೊಂಡು ನಿಮ್ದು ಮತ್ತೆ ವಿಜಯ್ದು ಪರಿಚಯ 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ ಅಲ್ಲ? ಹೌದು ಹೌದು. ಸೊ ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಮಜಾ ಮಾಡಿರ್ತೀರಾ? ಓ ಸಾಕಷ್ಟು ಮಜಾ ಮಾಡ್ತಾರೆ. ಸೊ ಕಾಲೇಜ್ ಡೇಸ್ ಅಲ್ಲೂ ನೀವೇ ಈ ತರ ಅಡ್ಗೆ ಮಾಡಿ ಟಿಫಿನ್ ತಿನ್ನಿಸ್ತಿದ್ರಾ? ತಿನ್ಸೋದು ಅಂದ್ರೆ ನಡೀತಾ ಇತ್ತು ಕೆಲವು ಟೈಮ್. ಸಾಕು ತೆಗೆದ್ಬಿಡೋಣ ಈಗ, ಅದು ಬಂದಿದೆ. ಬಟ್ ನಾನ್ ಕೇಳ್ಪಟ್ರೆ ಹಾಗೆ ಬರೀ ಹೋಟೆಲ್ ಅಲ್ಲೇ ಬ್ಯಾಟಿಂಗ್ ಅಂತೆ ನಿಮ್ದು. ಬೆಳಿಗ್ಗೆ ಮಾತ್ರ ಹೋಟ್ಲಲ್ಲೇ ಬ್ಯಾಟಿಂಗ್. ಅದು ಮನೆಯಲ್ಲೂ ಹಾಕ್ತಿರ್ಲಿಲ್ಲ, ಎಲ್ಲೂ ಆಗ್ತಾ ಇಲ್ಲ, ಹೋಟ್ಲಲ್ಲೇ ಬ್ಯಾಟಿಂಗ್ ಇರ್ತಿತ್ತು. ಈ ಹೋಟೆಲ್ ಬ್ಯಾಟಿಂಗ್ ಬಗ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ನೀವೊಂದು ಟ್ರಿಕ್ ಅನ್ನ ಟ್ರೈ ಮಾಡ್ಬೇಕು ಮಹಾಜನಗಳೇ. ಅದೇನು ಅಂತ ಹೇಳ್ತೀವಿ. ಬಟ್ ಗುಂಡ ಏನಾಗಿದ್ದಾನೆ? ಓ, ಹಿ ಲುಕ್ಸ್ ಅಮೇಜಿಂಗ್ ಯಾ. ಗರಂ ಗರಂ ಕರಂ ಕುರಂ. ಕರುಮ್ ಕುರುಮ್ ಬರ್ಲಿ ಅಂತ ಮೈದಾ. ಬಟ್ ಐ ಟೆಲ್ ಯು ವಾಟ್, ನೀವು ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ತರ 1-2 ಗುಂಡ ಕೊಟ್ರೆ ಪ್ರಯೋಜನ ಇಲ್ಲ. ಎಲ್ಲ ಹಾಕ್ಬಿಡ್ಬೇಕು ಚಕ್ಕಂತ ಹಾಕ್ಬಿಡೋಣ. ನಮ್ಮ ವಿಜಯ್ನ ಮಾಸ್ಟರ್ ಶೆಫ್ ಅಂತ ಫುಲ್ ಪ್ರೌಡ್ ಆಗಿ ಕರೆದಾಗಿದೆ ನಮ್ಮ ಸಂದೀಪ್. ಸೊ ಸಂದೀಪ್, ವಿಜಯ್ ಮಾಡುವ ಯಾವ ಡಿಶ್ ನಿಮ್ಗೆ ಬಹಳ ಇಷ್ಟ? ವಿಜಯ್ ಮಾಡುವ ಭಯಂಕರವಾಗಿ ಇಷ್ಟದ ಡಿಶ್ ಅಂದ್ರೆ ಉಪ್ಪಿಟ್ಟು. ಕಾಂಕ್ರೀಟ್ ಯು ಮೀನ್? ಓಕೆ, ಕಾಂಕ್ರೀಟ್. ಯಾಕಂದ್ರೆ ಬೇರೆ ಏನೂ ಬರಲ್ಲ ಅವ್ರಿಗೆ, ಸೊ ಅದೊಂದು ಇಷ್ಟಪಡ್ಬೇಕಾಗುತ್ತೆ. ಇಲ್ಲ ಇಲ್ಲ ಹಂಗೇನಿಲ್ಲ. ಬಿಲ್ಡಪ್ ನೋಡಿದ್ರೆ ಏನ್ ಸ್ಪೆಷಲ್ ವಿಜಯ್ ಮಾಡೋ ಉಪ್ಪಿಟ್ಟು? ನೀವು ಅವ್ರ ಬಾಯಿನಲ್ಲೇ ಕೇಳ್ಬೇಕನ್ಸುತ್ತೆ ಅದನ್ನ. ಪ್ಲೀಸ್ ಟೆಲ್ ವಿಜಯ್. ನಾವು ಉಪ್ಪಿಟ್ಟು ಮಾಡೋದು ಏನಕ್ಕೆ ಮಾಡ್ತಿದ್ವಿ ಅಂದ್ರೆ, ಬೇರೆ ತಿಂಡಿ ಮಾಡಕ್ಕೆ ಮಾತ್ರ ದುಡ್ಡು ಇರ್ತಿರ್ಲಿಲ್ಲ. ಉಪ್ಪಿಟ್ಟು ಉಪ್ಪಿಟ್ಟಾದ್ರೆ ನಮಗೆ ಕಡಿಮೆ ಖರ್ಚಲ್ಲಿ ಆಗೋದು. ಕಾಂಕ್ರೀಟ್ ಅಂತಾರಲ್ಲ ಹಂಗೆ, ಅದು ಒಂದ್ಸರಿ ನಾವು ಕಟ್ಬಿಟ್ರೆ ಬಿಲ್ಡಿಂಗ್ ಪಾತ್ರೆ ಒಳಗಡೆ ಒಂದು 4 ದಿವಸಕ್ಕೆ ಆಗೋದು. ನಂಗೆ ಏನಾಗೋದು ಅಂದ್ರೆ, ಈ ಕಡಲೆಕಾಳು ಆಮೇಲೆ ಶೇಂಗಾ ಬೀಜ, ಕಡಲೆ ಬೀಜ ಎಲ್ಲ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಬಾಯಿಗೆ ಹಾಕಿದ ತಕ್ಷಣ ಈ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವು ಉಪ್ಪಿಟ್ಟಲ್ಲೂ ಕೂಡ ಕಡಲೆ ಬೀಜ ಕರಂ ಕರಂ ಅನ್ಬೇಕಂತ. ಓಕೆ, ಅದ್ ಹೆಂಗ್ ಮಾಡ್ತೀರಾ ಅಂತ ನೀವ್ ಹೇಳಿ, ಆಮೇಲೆ ಅವ್ರು ಹೇಳ್ತಾರೆ ಹೆಂಗ್ ಮಾಡ್ತಾರೆ. ಐ ಥಿಂಕ್ ಫಸ್ಟ್ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಡೋದು, ಅದಾದ್ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ದಟ್ಸ್ ಅ ಬೆಟರ್ ಐಡಿಯಾ ಅಲ್ವಾ? ಅವ್ರು ಕೇಳಿ. ನಮ್ದು ಹಂಗಲ್ಲ, ನೀವು ಚಿತ್ರಾನ್ನಕ್ಕೆ ಮಾಡ್ತೀರಲ್ವಾ ಹಂಗೆ ಕಡಲೆಕಾಳು, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದು. ಹೆಂಗಾಗಿರೋದು ಅಂದ್ರೆ, ಇವ್ರು ನನಗೆ ಹೇಳಿದ್ರು ಸಾಕು ವಿಜಯ್ ಸಾಕು ನಿಲ್ಸು ಅಂತ. ನಾನು ನಿಲ್ಸ್ತಾ ಇರಲ್ಲ, ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಅಂತ ಹೇಳಿ ಕೊನೆಗೆಲ್ಲ ಕಪ್ಪಗಾಗೋಗಿರೋದು. ಸೀದೋಗಿಲ್ಲ, ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಬೇರೆ ಕಲರ್ ಬಂದ್ಬಿಟ್ಟಿರೋದು, ಅದು ಅವ್ರಿಗೆ ಫ್ರೈ ಆದಂಗೆ ಆಗಿರೋದು. ಅವಾಗ ಇನ್ನು ಟೈಮ್ ಇದೆಯಾ? ಸ್ವಲ್ಪ. ಈ 2 minutes ಒಳಗಡೆ ಮಹಾಜನಗಳೇ, ನೀವು ಕಲಿಬೇಕಾಗಿರೋ ಟ್ರಿಕ್ ಅಂತ ಹೇಳಿದ್ನಲ್ಲ, ಈ ಗ್ಯಾಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಹೋಟೆಲ್ಗೆ ಹೋಗ್ತಿದ್ರು, ತಿಂಡಿ ತಿಂತಿದ್ರು, ಆದ್ರೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಹೆಂಗೆ? ದುಡ್ಡು ಇದ್ದಿದ್ರೆ ಕೊಡ್ಬೋದಿತ್ತು, ದುಡ್ಡು ಇರ್ತಾ ಇಲ್ಲ. ನಿಮ್ಮನ್ನ ಹೆಂಗ್ ಬಿಟ್ರು ಹೋಟೆಲ್ ಅವರು? ಇಲ್ಲ ಅದೇನಾಗೋದಂದ್ರೆ, ಕಾಲೇಜಲ್ಲಿ 10ವರೆಗೆ ಒಂದು ಬೆಲ್ಲ ಆದ ತಕ್ಷಣ ಎಲ್ಲ ಸೇರ್ಕೊಳ್ಳೋದು. ಅಲ್ಲೇ ಫುಲ್ ರಶ್ ಆಗ್ಬಿಡೋದು. ಇಲ್ಲ ಹೆಂಗೆ ಅಂದ್ರೆ, ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಕೂಪನ್ ತಗೊಂಡು ಅಲ್ಲಿ ಕೌಂಟ್ರಲ್ಲಿ ಇದನ್ನ ತಗೋಬೇಕು, ಏನೋ ಫುಡ್. ಆ ಟೈಮ್ಗೆ ಏನಾದ್ರು ಫುಲ್ ರಶ್ ಆಗ್ಬಿಡೋದು. ಇಲ್ಲೇನು ಮಾಡೋರು, ಟಿಕೆಟ್ ಕೌಂಟ್ರಲ್ಲಿ ನೋಡ್ತಾ ಇರೋದು, ಟಿಕೆಟ್ ತಗೊಳ್ಳೋರಿಗೆ ಬಿಟ್ಬಿಡೋದು ಕೂಪನ್.
ಅಲ್ಲೇನು ಮಾಡೋದು ರಶಲ್ಲಿ ಕೂಪನ್ ಕೊಟ್ಬಿಟ್ಟು ಎಲ್ಲರೂ ಒಂದು 50-60 ಜನ ಹಿಂಗೆ ಕೈ ಇಟ್ಕೊಂಡು ನಿಂತ್ಕೊಂಡಿರೋರು. ನಾವು ಸಂದಿಲ್ಲ ಹೋಗ್ಬಿಟ್ಟು ಹಿಂಗೆ ಕೈ ಇಟ್ಕೊಂಡು ನಿಂತಿರೋದು. ಗುಂಪಲ್ ಗೋವಿಂದ ಅಂತ ಇದಕ್ಕೆ ಹೇಳೋದು. ಅದಕ್ಕೆ ಅದು ಅನ್ನ ಏನಂತಾರೆ, ದಾನೆ ದಾನೆ ಪಿಲಿ ಖಾನೆ ವಾಲ ಖಾನೆ ವಾಲೋ ಕಾ ನಾಮ್. ಕರೆಕ್ಟ್. ಕೈ ಹಾಕಿದ್ರೆ ದೇವರು ತಿಂಡಿ ಕೊಡ್ತಾ ಇದ್ದ ತಿನ್ಕೊಂಡು ಆಮೇಲೆ ಅಲ್ಲಿ ಗಲಾಟೆ ಆಗೋದು, ನಾವು ಕೊಟ್ವಿ ನಮ್ಗೆ ಕೊಟ್ಟಿಲ್ಲ ಅಂತ. ಬಟ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇನ್ನೂ ಬಂದಿಲ್ಲ. ಪ್ರತಿದಿನ ಈ ಫೇಸ್ ಕಟ್ ನೋಡಿ ಅವರು. ಓಕೆ, ದ ಸೆಕೆಂಡ್ ಬ್ಯಾಚ್ ಆಫ್ ಗರ್ಮಾ ಗರಂ ಗುಂಡಾ ಇಸ್ ರೆಡಿ. ಸೊ ದಿಸ್ ಇಸ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಹಾಳು ಮುಳು. ಡು ಯು ನೋ ದಟ್? ಟ್ರೈ ಮಾಡಿ ನೋಡಿ. ಇವತ್ತು ಬನ್ನಿ ನಾವು 3 ಜನ ತ್ರಿಮೂರ್ತಿಗಳು ಗುಳುಂ ಮಾಡೋಣ. ಫಾಲೋ ಮೀ. ಘಮ್ ಅಂತಿರುವ ಗರ್ಮಾ ಗರಂ ಗುಂಡಾನ ಗುಳುಂ ಮಾಡಕ್ಕೆ ರೆಡಿನಾ? ಅಂದ್ರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗರಂ ಗರಂ ಗುಂಡ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಪುಡಿ 5 ಚಮಚ, ಮೈದಾ 2 ಚಮಚ, ಹಸಿ ಮೆಣಸಿನಕಾಯಿ 2 ಟೀ ಚಮಚ, ಹೆಚ್ಚಿದ ಆಲೂಗಡ್ಡೆ 2 ಟೀ ಚಮಚ, ತುರಿದ ಕ್ಯಾರೆಟ್ 2 ಟೀ ಚಮಚ, ಹೆಚ್ಚಿದ ಎಲೆಕೋಸು 3 ಟೀ ಚಮಚ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬಟ್ಟಲಿಗೆ ಜಾಮೂನು ಪುಡಿ, ಮೈದಾ, ಹಸಿಮೆಣಸಿನಕಾಯಿ, ಹೆಚ್ಚಿದ ಆಲೂಗಡ್ಡೆ, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಬೀನ್ಸ್, ಹೆಚ್ಚಿದ ಎಲೆಕೋಸು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು 5 ರಿಂದ 6 ನಿಮಿಷಗಳ ನಂತರ ಕಾದ ಎಣ್ಣೆಯಲ್ಲಿ ಕರೆದ್ರೆ ಗರಂ ಗರಂ ಗುಂಡ ರೆಡಿ ಟು ಈಟ್. ಶಾಲ್ವಿ, ಕಮ್ ಆನ್, ಫಸ್ಟ್ ಟ್ರೈ ಮಾಡೋಣ. ಫಸ್ಟ್ ನೀನು ತಿಂದೆ, ಚೆನ್ನಾಗಿರುತ್ತೆ ಬನ್ನಿ. ನಿಮಗೋಸ್ಕರ ಮಾಡಿರೋದು, ನೀವು ತಿನ್ನಿ. ಹೇಳ್ಕೊಟ್ಟಿರ್ಬೇಕು. ಸಾರ್ಥಕ ಆಯ್ತು. ಆಯ್ತು, ನನಗೇನು ತುಂಬಾ ಇಷ್ಟ ಆಯ್ತು ಅಂದ್ರೆ ಮೆಣಸಿನ್ಕಾಯಿ ಅಲ್ಲ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಪರ್ಫೆಕ್ಟ್ಲಿ ಕುಕ್ಡ್. ಹೌದು, ಆಚೆ ಹೆಸರಿಗೆ ತಕ್ಕಂತೆ ಕರ್ಮಾ ಕುರ್ಮಾ ಅಂತ ಇದೆ. ಒಳಗಡೆ ಒಳ್ಳೆ ಸ್ಪಾಂಜ್ ಕೇಕ್ ತರ ಸಾಫ್ಟ್ ಆಗಿದೆ. ಇದು ನಿಮಗೆ ಗುಲಾಬ್ ಜಾಮೂನ್ ತಿನ್ಬೇಕಾದ್ರೆ ಸಾಫ್ಟ್ನೆಸ್ ಬರುತ್ತೆ, ಅದೇ ಸಾಫ್ಟ್ನೆಸ್. ಚೆನ್ನಾಗಿ ಕಾಪಿ ಮಾಡ್ತೀರಾ ನೀವು. ಬಟ್ ಸ್ಕೂಲಲ್ಲೆಲ್ಲ ಕಾಪಿ ಮಾಡಿನೂ ಪಾಸ್ ಆಗಿಲ್ವಂತೆ, ಕಾಪಿ ಮಾಡು ಫೇಲ್ ಅಂತೆ ನೀವು. ಕಾಪಿ ಯಾರ ಹತ್ರ ಮಾಡಬೇಕು? ನಾನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ? ನಾವು ಕಾಪಿ ಮಾಡ್ತಿದ್ದೇ ಗೊತ್ತಿಲ್ಲ, ಯಾರನ್ನ ಕಾಪಿ ಮಾಡ್ತಿದ್ವಿ, ಅವ್ರ ಜೊತೆ ನಾವು ಯಾರು ಕ್ಲಾಸಲ್ಲಿ ಟಾಪ್ ಹೊಡಿತಾ ಇದ್ರೋ ಅವರಿಂದ ನೀವು ಕಾಪಿ ಮಾಡ್ತಿದ್ರಿ. ಸೊ ಟೆಲ್ ಮಿ ಸಂದೀಪ್, ವಿಜಯ್ಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಐ ಹರ್ಡ್ ದಟ್ ಯು ಗಾಟ್ ಅ ಫೋನ್ ಕಾಲ್. ಹೌದು. ಸೊ ಏನಾಯ್ತು, ನಿಮ್ಮ ಸಂಭಾಷಣೆ ಹೇಗಿತ್ತು? ಆ್ಯಕ್ಚುಲಿ ಅನೌನ್ಸ್ ಆಗೋದು ಹಿಂದಿನ ದಿನನೇ ವಿಜಯ್ ನನಗೆ ಫೋನ್ ಮಾಡಿದ್ರು, ಮೈ ನೇಮ್ ಇಸ್ ಇನ್ ದ ಲಿಸ್ಟ್, ಟಾಪ್ ಲಿಸ್ಟಲ್ಲಿದೆ ಅಂತ. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಇಸ್, ಯಾರ್ಯಾರು ಇದ್ದಾರೆ ರೇಸಲ್ಲಿ? ಓಕೆ, ಆಮಿರ್ ಖಾನ್ ಇದ್ದಾರೆ, ಶಾಹಿದ್ ಕಪೂರ್ ಇದ್ದಾರೆ, ಮಮ್ಮೂಟಿ ಇದ್ದಾರೆ ಅಂತ. ಐ ವಾಸ್ ಶಾಕ್ಡ್. ಓ ಮೈ ಗಾಡ್, ಏನಪ್ಪ ನಾವು ಎಲ್ಲೋ ಇದ್ವಿ, ಸಡನ್ನಾಗಿ ಯು ಆರ್ ಕಂಪೀಟಿಂಗ್ ವಿತ್ ದೆಮ್, ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಅಸ್. that you are competing with the best guy in the industries, so that will be more than enough ಅಂತ ಅನ್ಕೊಂಡು. ಸೊ ಅಷ್ಟೇ, ಅವತ್ತು ಕನ್ವರ್ಸೇಷನ್ ಮುಗಿಸಿದ್ವಿ. ಎನಿವೇ, ಗುಡ್ ಲಕ್ ಐ ಸೆಡ್, ಆಲ್ ದ ಬೆಸ್ಟ್, ವಿಲ್ ವೆಯ್ಟ್ ಫಾರ್ ಅ ಗುಡ್ ಥಿಂಗ್ಸ್. ನೆಕ್ಸ್ಟ್ ಡೇ ಮನೆಯಿಂದ ಯಾರೋ ಟಿ ವಿ ನೋಡಿ ನನಗೆ ಫೋನ್ ಮಾಡಿದ್ರು. ಐ ವಾಸ್ ಅಟ್ ವರ್ಕ್. ಫೋನ್ ಮಾಡಿ, ಇಲ್ಲಿ ಒಂದು ಹೆಸರು ಕಾಣ್ತಾ ಇದೆ, ಸಂಚಾರಿ ವಿಜಯ್ಗೆ ರಾಷ್ಟ್ರೀಯ ಪ್ರಶಸ್ತಿ ಅಂತ. ವಾಟ್ ಅ ಮೊಮೆಂಟ್ ಇನ್ ಲೈಫ್ ಅಲ್ವಾ ವಿಜಯ್? ಅವ್ರಿಗೆಲ್ಲ ವಿಜಯ್ ಗೊತ್ತು, ಸಂಚಾರಿ ವಿಜಯ್ ನಮ್ಮ ವಿಜಯ್ನ ಬೇರೆ ವಿಜಯ್ನ ಅಂತ ಒಂದು ಡೌಟ್. ಹಾಂ, ಸೊ ದೇ ಕಾಲ್ಡ್ ಮಿ. ಐ ಸೆಡ್ yes, is the one person who is leading the entire film industry. He has earned something for the state. Beautiful. ಸೊ ವಿಜಯ್ ಬಂದು ನಾನ್ ಅವನಲ್ಲ ಅವಳು ಸ್ಟೈಲಲ್ಲಿ ಏನಾದರೂ ಒಂದು ಮಾತು, ಒಂದು ಡೈಲಾಗ್. ಗರ್ಮಾ ಗರಂ ಗುಂಡ ರೆಡಿ ಇದೆ, ತಿನ್ನಿ. ನೀವು ತಿನ್ನಿ. ಸಂದೀಪ್ ದಾತ ಸುಖಿ ಭವ. ಇವಾಗ ಬನ್ನಿ, ಲೆಟ್ಸ್ ವಾಶ್ ಅವರ್ ಹ್ಯಾಂಡ್ಸ್. ಓಕೆ. ಮೇಲೆ ಕರಂ ಕುರಂ, ಒಳಗೆ ಗರಂ ಗರಂ, ಜೊತೆಗೆ ನರಂ ನರಂ. ದಟ್ ವಾಸ್ ಆರ್ ಗರಂ ಗರಂ ಗುಂಡ. ಟ್ರೈ ಮಾಡಿಲ್ಲ ಅಂದ್ರೆ ಮಹಾಜನಗಳೇ ಯು ಮಸ್ಟ್ ಟ್ರೈ. ಬ್ರಿಲಿಯಂಟ್, ಏನಿದು, ಸೂಪರ್ ಡೂಪರ್. ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು ಸಂದೀಪ್. ವಿಜಯ್ಗೋಸ್ಕರ ಬಂದು ಸ್ಪೆಷಲ್ ಆಗಿ ನಿಮ್ಮ ಕೈ ರುಚಿನ ನಮ್ಮಿಬ್ಬರಿಗೂ ಟೇಸ್ಟ್ ಮಾಡೋ ಅವಕಾಶ ಮಾಡಿಕೊಟ್ರಿ. ಹೇಗನ್ಸ್ತು ನಿಮಗೆ? ತುಂಬ ಖುಷಿ ಆಗ್ತಾ ಇದೆ.
ನಿಮ್ಮ ಜೊತೆ ಎಲ್ಲ ಬಂದು ಸ್ಟೇಜ್ ಶೇರ್ ಮಾಡಿಕೊಂಡು ಏನು ಅಲ್ಪ ಸ್ವಲ್ಪ ಗೊತ್ತಿರೋ ಅಡುಗೆನ ಇಡೀ ಜನಗಳಿಗೆ ತೋರಿಸೋದು ಇಟ್ಸ್ ನೈಸ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒನ್ ಆ್ಯಂಡ್ ಓನ್ಲಿ ಸಂಚಾರಿ ವಿಜಯ್ ಫ್ರೆಂಡ್ ಬಗ್ಗೆ? ನ್ಯಾಷನಲ್ ಅವಾರ್ಡ್ ಬಂದಿರೋದು ಅದನ್ನ ಗೊತ್ತಾಗಬೇಕು ಅಂದರೆ ಯು ಶುಡ್ ವಾಚ್ ಹಿಸ್ ಮೂವೀಸ್. ಅಬ್ಸಲ್ಯೂಟ್ಲಿ. ಯು ವಿಲ್ ರಿಯಲಿ ಅಡ್ಮೈರ್ ಹಿಸ್ ಟ್ಯಾಲೆಂಟ್. ಎಸ್, 3 ಜನರು ಕನ್ನಡ ಸಿನಿಮಾ ಅಲ್ಲಿ ಬೆಸ್ಟ್ ಹೀರೋ ಆಗಿ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿರೋದು. ಅದರಲ್ಲಿ 3ನೇ ಅವರು ವಿಜಯ್ ಅಂದರೆ ಇಟ್ಸ್ ಬ್ರಿಲಿಯಂಟ್ ವಿಜಯ್. ಥ್ಯಾಂಕ್ ಯು. ಸೊ ವಿಜಯ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸಂದೀಪ್ ಬಗ್ಗೆ? ಡಿಗ್ರಿ ಮಾಡುವಾಗ ನಾನು ಥಿಯೇಟ್ರಿಗೆ ಬಂದಿದ್ದೆ. ಡಿಗ್ರಿ ಮುಗಿದ್ಮೇಲೆ ಏನು ಮಾಡಬೇಕು ನಂಗೆ ಗೊತ್ತಾಗಲಿಲ್ಲ. ಕಂಪ್ನೀಸ್ ಟ್ರೈ ಮಾಡಲಾ, ಅಲ್ಲಿ ಹೋದರೆ ನನಗೆ ಅಷ್ಟೊತ್ತಿಗಾಗಲೇ ಹುಚ್ಚು ಹಿಡಿದ್ಬಿಟ್ಟಿತ್ತು ಥಿಯೇಟ್ರದ್ದು, ನಾಟಕಗಳದ್ದು. ಏನು ಮಾಡಲಿ, ಕನ್ಫ್ಯೂಷನಲ್ಲಿದ್ದೆ. ಆ್ಯಕ್ಚುಲಿ ಸ್ಯಾಂಡಿ ಒಂಥರ ಹೆಂಗೆ ಅಂದರೆ ನಮ್ಗೆಲ್ರಿಗೂ ಒಂಥರ ನ್ಯಾಯ ದೇವತೆ. ಅವ್ನು ನನಗೆ ಐಡಿಯಾ ಕೊಟ್ಟ ಮುಗಿದ ತಕ್ಷಣ, ನೀವು ಒಂದು ಕೆಲಸ ಮಾಡು ವಿಜಯ್, ಯಾವ ಕಂಪ್ನಿಗೂ ಟ್ರೈ ಮಾಡೋಕ್ಕೆ ಹೋಗ್ಬೇಡ, ಕಾಲೇಜಲ್ಲಿ ಎಲ್ಲರೂ ಫ್ಯಾಕಲ್ಟಿಯಾಗಿ ಸೇರ್ಕೊ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡಿರ್ಬೋದು, ಸಂಜೆ ಬೇಕಾದ್ರೆ ನೀನು ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಸೊ ಹಾಗೆ ನನಗೆ ಥಿಯೇಟ್ರ್ ಕಡೆ ನೀನು ಮುಗಿದ ಮೇಲೆ ಕಂಟಿನ್ಯೂ ಮಾಡುವಂಥ ಧೈರ್ಯ ಕೊಟ್ಟಿದ್ದು. ಆಗ ನಾನು ಕಾಲೇಜಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಬಟ್ ಸುಮಾರು ವಿಷಯಗಳನ್ನ ಇಲ್ಲಿ ತಿಳ್ಕೊಂಡ್ವಿ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸ್ಯಾಂಡಿ ಹೊಸ ಪೆಟ್ ನೇಮ್ ನೋಡಿ, ಸ್ಯಾಂಡಿನ ನಾವು ಕರೆಯೋದು. ಅದೇ ನಿಮ್ಮಿಂದಾನೇ ಕಲ್ತಿರೋದು ನಾವು. ಲೆಕ್ಚರರ್ ಅಲ್ವಾ ನೀವು, ಕಲಿಬೇಕಲ್ವಾ ನಾವು. ಸೊ ವಿಜಯ್, ಸ್ಯಾಂಡಿ ಟಾಟಾ ಬೈ ಬೈ ಸಿ ಯು ಹೇಳಬೇಕು. ತಪ್ಕೊಳ್ಳಲ್ವಾ ನೀವು ದೋಸ್ತಗಳು? ಅಷ್ಟೊಂದೆಲ್ಲ ಇಲ್ಲ, ಇವಾಗ ನೀವು ಹೇಳಿದ್ರೆ ತಪ್ಕೊತೀನಿ. ಓನ್ಲಿ ಚೆಡ್ಡಿ ದೋಸ್ತ್ ಅಲ್ವಾ ನೀವು? ನೀವು ಶರ್ಟ್ ದೋಸ್ತ್ ಆಗಿದ್ರೆ ತಪ್ಕೊಳ್ತಿದ್ರೇನೋ. ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಗುಂಡನ್ ಬಾಯ್ ಹೇಳ್ಬಿಡಿ. ಥ್ಯಾಂಕ್ ಯು. ಗರ್ಮಾ ಗರಂ ಗುಂಡಾನ ಸ್ವಾಹ ಮಾಡಾದ್ಮೇಲೆ ನಾಳೆ ಯಾರು ಬರ್ತಾರೆ ಅಂತ ಆಲ್ರೆಡಿ ಥಿಂಕಿಂಗ್ ಶುರುವಾಗಿದೆ. ನಾಳೆ ಮತ್ತೊಬ್ಬ ಸ್ಪೆಷಲ್ ಅತಿಥಿ ಇರ್ತಾರೆ. ಅವ್ರ ಕಣ್ಣು ನೋಡಿದ್ರೇನೆ ಗಡ 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 ಅಂತ ಭಯ ಪಡ್ತೀರಾ ನೀವು. ನೋಡಿ, ಇದೇ ತರ ಅವರು ಮತ್ತೆ ನಮ್ಮ ಸಂಚಾರಿ ವಿಜಯ್ ಬರೀ ಕಣ್ಣಲ್ಲೇ ಮಾತಾಡ್ತಾರಂತೆ. ಸೊ ಯಾರವರು ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಸಂಚಾರಿ ವಿಜಯ್. ಟಾಟಾ ಬಾಯ್, ಸಿ ಯು.